ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ಉಪಭಾಷೆಗಳು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಎಂ.ಎಚ್. ಕೃಷ್ಣಯ್ಯ ಅವರು ಬರೆದಿರ್ತಕ್ಕಂತಹ ಒಂದು ಕನ್ನಡ ಉಪಭಾಷೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಒಂದು ತರಗತಿ ಯಾರು ಕನ್ನಡ ಅಭಿಮಾನ ಅಥವಾ ಮುಕ್ತ ಆಯ್ಕೆ ಈ ಒಂದು ಪಠ್ಯವನ್ನು ತೆಗೆದುಕೊಂಡಿದ್ದಾರೋ ಅವರಿಗೆ ತುಂಬಾ ಉಪಯುಕ್ತವಾಗುತ್ತೆ. ಈ ಒಂದು ತರಗತಿ ಸುಮಾರು 15 ಅಂಕಗಳಿಗೆ ಅವರಿಗೆ ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಆಶಯವನ್ನ ನೋಡೋಣ. ಈಗ ಉಪಭಾಷೆಗಳು ಹೇಗೆ ಅವು ಉಪಭಾಷೆಗಳಾಗ್ತವೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಯಾವುದೇ ಭಾಷೆ ಅಸ್ತಿತ್ವದಲ್ಲಿ ಅದರ ಬಳಕೆಯಲ್ಲಿ ಇರುತ್ತದೆ. ನೋಡಿ, ಯಾವುದೇ ಭಾಷೆಯಾಗ್ಲಿ ಅದಕ್ಕೆ ಒಂದು ಅಸ್ತಿತ್ವ, ಅದರ ಬಳಕೆ ಇರುತ್ತದೆ ಅಂತಕ್ಕಂಥದ್ದು. ಹಾಗೇನೆ ಕನ್ನಡ ಮಾತು ಮೈಲಿ ಮತ್ತು ಬರಹ ಎರಡರಲ್ಲೂ ಕೂಡ ಬಳಕೆಯಲ್ಲಿದೆ. ಕನ್ನಡ ಭಾಷೆ ಅಂತಕ್ಕಂಥದ್ದು ಮಾತು ಮತ್ತೆ ಬರಹ ಎರಡರಲ್ಲೂ ಕೂಡ ಬಳಕೆಯಲ್ಲಿದೆ ಅಂತಕ್ಕಂಥದ್ದನ್ನ ಗಮನಿಸಬಹುದು. ಮಾತಿನ ಭಾಷೆ ಬರಹ ಭಾಷೆಗಿಂತ ಭಿನ್ನವಾಗಿರುತ್ತೆ. ನೋಡಿ, ಇಲ್ಲಿ ವಿಭಿನ್ನತೆಯನ್ನ ಗಮನಿಸಬಹುದು. ನಾವು ಮಾತನಾಡ್ತಕ್ಕಂಥದ್ದೇ ಬೇರೆ, ಹಾಗೇನೆ ಬರಹದ ಒಂದು ಭಾಷೆನೆ ಬೇರೆ ಇರುತ್ತೆ, ಭಿನ್ನವಾಗಿರುತ್ತೆ ಅಂತಕ್ಕಂಥದ್ದು. ಹಾಗೇನೆ ವಿಸ್ತಾರವಾದ ಒಂದು ಪ್ರದೇಶ, ಒಂದೇ ಭಾಷೆ ಹಲವು ರೂಪಗಳನ್ನ ಹೊಂದಿರುತ್ತದೆ. ನೋಡಿ, ವಿಸ್ತಾರವಾಗಿದೆ ಕರ್ನಾಟಕ ಅಂತಕ್ಕಂಥದ್ದಲ್ಲಿ ಬೇರೆ ಬೇರೆ ಇಲ್ಲಿ ಕನ್ನಡ ಭಾಷೆನೆ ಅದು ಇಲ್ಲಿ ಎಲ್ಲ ಒಂದ್ ಕಡೆ ಪ್ರಾಂತ್ಯವಾಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಉಪಭಾಷೆಯಾಗಿರ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಕನ್ನಡದ ಬರಹ ಒಂದೇ ರೀತಿ ಎನಿಸಿದರೂ ಕನ್ನಡದ ಮಾತು ಭಿನ್ನ ಎನಿಸುವಂತಹ ವಿಚಾರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಭಾಷೆ ಅಂತಕ್ಕಂಥದ್ದು ಪ್ರವಾಹದ ಇಲ್ಲಿ ಏನೋ ಒಂದ್ ಕಡೆ ಒಂದು ರೀತಿಯಲ್ಲಿ ಪ್ರವಾಹವಿದ್ದಂತೆ ನಿರಂತರವಾಗಿ ಹರಿತಾ ಇರುತ್ತೆ ಅಂತಕ್ಕಂಥದ್ದು, ಅಥವಾ ಒಂದು ನದಿ ಇದ್ದ ಹಾಗೆ ಭಾಷೆ ಅಂತಕ್ಕಂಥದ್ದು ಇಲ್ಲಿ ಹರಿಯುವಂತಹ ನದಿ ಇದ್ದ ಹಾಗೆ ಅದು ಇಲ್ಲಿ ನಿರರ್ಗಳವಾಗಿ ಹರಿತಾನೆ ಇರುತ್ತೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇರ್ತೀವಿ, ಏರಿಳಿತಗಳಿಗೆ ಒಳಗಾಗಿ ಕಾಲ ದೇಶಗಳ ವ್ಯತ್ಯಾಸದಿಂದ ರೂಪ ಬದಲಾಯಿಸುತ್ತಾ ಸಾಗುವಂತಹದ್ದು ಭಾಷೆ ಅಂತಕ್ಕಂಥದ್ದನ್ನ, ಅಥವಾ ನಿತ್ಯ ಪರಿವರ್ತನಶೀಲವಾಗುವುದರಿಂದಲೇ ಅದು ಜೀವಂತವಾಗಿ ಉಳಿಯಲು ಸಾಧ್ಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವುದು? ಭಾಷೆ. ಹಾಗಾದ್ರೆ ಈ ಭಾಷೆಯಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಆಂತರಿಕ ಭಾಷೆ ಮತ್ತು ಇಲ್ಲಿ ಬಾಹ್ಯ, ಈ ಆಂತರಿಕ ಮತ್ತು ಬಾಹ್ಯ ಎರಡರಲ್ಲೂ ಕೂಡ ಭಾಷೆಯ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಹಾಗೇನೆ ಇದರ ಪರಿಣಾಮವಾಗಿಯೇ ಉಪಭಾಷೆಗಳು ಕಾಣಿಸ್ಕೊಳ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಒಂದು ಸಮಾಜದ ಒಂದು ಭಾಷಾ ವರ್ಗದ ಜನರೆಲ್ಲ ಒಂದೇ ಬಗೆಯಾಗಿ ಯಾಂತ್ರಿಕವಾಗಿ ಮಾತನಾಡಲು ಸಾಧ್ಯವಿಲ್ಲ. ನೋಡಿ, ಒಂದು ಸಮಾಜದ ಜನ ಇರ್ಬೋದು, ಒಂದು ಭಾಷಾ ವರ್ಗದ ಜನ ಇರ್ಬೋದು, ಅವರು ಒಂದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಯಾಂತ್ರಿಕವಾಗಿ ಭಾಷೆಯನ್ನಾಡ್ತಕ್ಕಂಥದ್ದು ಒಂದು ರೀತಿ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ನೋಡಿ, ಉದಾಹರಣೆಗೆ ಉಚ್ಚಾರಣೆಯಲ್ಲಿ ವ್ಯಕ್ತಿಗೆ ವೈಯಕ್ತಿಕ ಭೇದ ಅಥವಾ ವೈಯಕ್ತಿಕ ಅಥವಾ ವಿಶಿಷ್ಟತೆ ಇರುತ್ತದೆ ಅಂತಕ್ಕಂಥದ್ದು, ವ್ಯತ್ಯಾಸ ಇರುತ್ತದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಏಕೆಂದ್ರೆ ಭಾಷೆ ರಕ್ತಗತವಾಗಿ ಬರುವುದಲ್ಲ. ಭಾಷೆ ಅಂತಕ್ಕಂಥದ್ದು ರಕ್ತಗತವಾಗಿ ಬರ್ತಕ್ಕಂಥದ್ದಲ್ಲ. ಅದು ಕೆಲವೊಮ್ಮೆ ನಾವು ಅನುಕರಣೆಯಿಂದ ಕಲಿತೀವಿ, ಕಲಿಕೆಯಿಂದ ಕಲಿತಾ ಹೋಗ್ತೀವಿ. ಮಕ್ಕಳು ಅನುಕರಣೆ ಮತ್ತು ಮಾತು ಕಲಿಯುವಾಗ ಆಯಾ ಮಕ್ಕಳ ಕಂಠ ಅಥವಾ ಅಲ್ಲಿ ಸ್ಥಿತಿಯನ್ನ ಅನುಸರಿಸಿ ಕೆಲವೊಂದು ಸೂಕ್ಷ್ಮ ವ್ಯತ್ಯಾಸಗಳು ಕೂಡ ಆಗ್ತವೆ. ಹಾಗಾಗಿ ಭಾಷೆಯಲ್ಲಿ ಒಬ್ಬರಿಂದ ಭಾಷೆಯಿಂದ ಮತ್ತೊಬ್ಬರ ಭಾಷೆಗೆ ವಿಭಿನ್ನತೆ ಇರುತ್ತೆ. ಮಾತನಾಡ್ತಕ್ಕಂತಹ ಒಂದು ಶೈಲಿ ಬದಲಾಗಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವೇನ್ ಮಾಡೋದಪ್ಪ ಅಂದ್ರೆ ಕೆಲವು ಕುಟುಂಬಗಳ ಸಮುದಾಯಗಳು, ಉದಾಹರಣೆಗೆ ಕೇರಿ ಅಥವಾ ಮೊಹಲ್ಲಾ, ಹೀಗೆ ಒಂದೊಂದು ಕಡೆ ಕೊನೆಯಲ್ಲಿ ಒಂದೊಂದು ಊರಿನ ಭಾಷೆಯು ಇಲ್ಲಿ ಏಕರೂಪತೆ ಇರ್ತದೆ. ಒಂದೊಂದು ಊರಿನ ಭಾಷೆ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿರ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಒಂದೇ ಭಾಷೆಯನ್ನಾಡುವ ವಿಸ್ತಾರ ಪ್ರದೇಶದಲ್ಲಿ ಸಂಪರ್ಕ ಕಡಿಮೆಯಾದಷ್ಟು ಭಾಷೆಯ ವ್ಯತ್ಯಾಸಗಳು ಹೆಚ್ಚಾಗುತ್ತಾ ಹೋಗ್ತವೆ.
ಒಂದೇ ಭಾಷೆಯನ್ನ ಅಥವಾ ಆಡ್ತಕ್ಕಂತಹ ಪ್ರದೇಶ ವಿಸ್ತಾರವಾಗೋದ್ರೆ, ಹೆಚ್ಚು ವಿಸ್ತಾರವಾದಂತಹ ಸಂದರ್ಭದಲ್ಲಿ ಅಲ್ಲಿ ಭಾಷೆಯ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಉಪಭಾಷೆ ಅಂತ ಅಂದ್ರೆ ಏನು? ನೋಡಿ, ಒಂದೇ ಸಮುದಾಯಕ್ಕೆ ಸೇರಿದ ಜನ ಆಡುವ ಒಂದು ಭಾಷಾ ಪ್ರಭೇದವೇ ಉಪಭಾಷೆ ಅಂತಕ್ಕಂಥದ್ದು. ಒಂದೇ ಸಮುದಾಯಕ್ಕೆ ಸೇರಿದ ಜನ ಇಲ್ಲಿ ಆಡುವ ಭಾಷೆ, ಇಲ್ಲಿ ಒಂದು ಪ್ರಭೇದವೇ ಉಪಭಾಷೆ ಅಂತ ಕರಿತಾ ಇದ್ದಾರೆ. ಹಾಗಾದ್ರೆ ಈ ಭಾಷೆಯ ಒಂದು ಏಕರೂಪತೆ ಏನು ಅನ್ನೋದನ್ನ ನಾವು ಹೇಗೆ ಗಮನಿಸೋದು? ಭಾಷೆಯ ಏಕರೂಪತೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಇಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಒಂದೇ ಭಾಷೆಯನ್ನಾಡುವ ಜನರಲ್ಲಿ ಸಂಪರ್ಕ ಹೆಚ್ಚಿಗೆ ಇದ್ದಷ್ಟು ಏಕರೂಪತೆ ಇರುತ್ತದೆ ಅಂತಕ್ಕಂಥದ್ದು. ಒಂದೇ ಭಾಷೆಯನ್ನ ಮಾತಾಡ್ತಾರೆ, ಅವ್ರ ಜೊತೆ ಹೆಚ್ಚು ಸಂಪರ್ಕವಿದ್ರೆ ಅದು ಏಕರೂಪ ಭಾಷೆ ಅಂತ ಕರಿತೀವಿ. ಅವ್ರೇನ್ ಮಾತಾಡ್ತಾರೆ ಅದನ್ನೇ ನಾವು ಕಲಿತಾ ಇರ್ತೀವಿ ಅಂತಕ್ಕಂಥದ್ದನ್ನ ಏಕರೂಪ ಭಾಷೆ ಅಂತ ಕರಿತೀವಿ. ಹಾಗಾದ್ರೆ ಈಗೇನಾಗ್ತಾ ಇದೆಯಪ್ಪ ಅಂತಂದ್ರೆ, ಇಲ್ಲಿ ಜನಸಂಪರ್ಕ ಉದಾಹರಣೆಗೆ ಹೇಗೆ ಈ ಉಪಭಾಷೆಗಳು ಉಟ್ಕೊಳ್ತವೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಈ ವೇಗದ ಬದುಕಿನಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಊರಿಂದ ಊರಿಗೆ ಹೋಗ್ತಾ ಇರ್ತಾನೆ. ಇಲ್ಲಿಂದ ಮತ್ತೆ ಆ ಊರಿಗೆ ಹೋದಂತ ಸಂದರ್ಭದಲ್ಲಿ ಅವನು ಅಲ್ಲಿರ್ತಕ್ಕಂಥ ಕೆಲವೊಂದು ಭಾಷೆಗಳ ಬಗ್ಗೆ, ಅಥವಾ ಗಡಿನಾಡಿನಲ್ಲಿ ವಾಸ ಮಾಡ್ತಾ ಇರ್ಬೋದು, ಅಥವಾ ರಾಜ್ಯದ ಗಡಿ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವಿಚಾರ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಅವನು ಗಡಿ ಭಾಗದಲ್ಲಿ ಇದ್ದಾನೆ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಭಾಷೆಯ ಒಂದು ಪ್ರಭಾವ ಅವನ ಮೇಲೆ ಆಗ್ತಕ್ಕಂತಹದ್ದು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಉಪಭಾಷೆಗಳಲ್ಲಿ ಉದಾಹರಣೆಗೆ ನಾವು ಕನ್ನಡದ ಉಪಭಾಷೆಗಳು ನೋಡಿ, ಗಡಿ ಪ್ರಾಂತ್ಯಗಳ ಭಿನ್ನ ಭಾಷೆಯ ಪ್ರಭಾವ. ನಾ ಆಗ್ಲೇ ಹೇಳ್ದ ಹಾಗೆ ಇಲ್ಲಿ ಆ ಗಡಿ ಭಾಗದ ಭಾಷೆಗಳ ಪ್ರಭಾವ ಈ ವ್ಯಕ್ತಿಯ ಮೇಲೆ ಬಿದ್ದಾಗ ಅಲ್ಲಿ ಉಪಭಾಷೆಗಳು ಉಟ್ಕೊಳ್ತವೆ ಅಂತಕ್ಕಂಥದ್ದು. ಉದಾಹರಣೆಗೆ ನಾವು ಆಲ್ರೆಡಿ ಗಮನಿಸಿದ ಹಾಗೆ ಏನಪ್ಪಾ ಅಂತಂದ್ರೆ, ಇಲ್ಲಿ 4 ಕಾರಣಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಉಪಭಾಷೆಗಳು ಹೇಗೆ ಅಂತಂದ್ರೆ, ಕನ್ನಡ ನಾಡು ಹೇಗೆ ಉಟ್ಕೊಂಡು ಇವೆಲ್ಲ ಅಂತ ಅಂದ್ರೆ, ಕನ್ನಡ ನಾಡು ಪ್ರಾಚೀನ ಕಾಲದಿಂದಲೂ ಗೋದಾವರಿಯಿಂದ ಕಾವೇರಿಯವರೆಗೆ ಹರಡಿದ್ದಂತಹ ವಿಸ್ತಾರವಾದ ನಾಡು. ಆದ್ದರಿಂದ ದಕ್ಷಿಣ ಜನರಿಗೆ ಉತ್ತರದ ಕಡೆಯ ಜನನ ಸಂಪರ್ಕ ಕಡಿಮೆಯಾಗಿದೆ. ದಕ್ಷಿಣದ ಕಡೆಗೆ ಇರ್ತಕ್ಕಂಥವ್ರು ಇಲ್ಲಿ ಉತ್ತರದ ಕಡೆಯ ಜನರ ಸಂಪರ್ಕ ಆಗಿದೆ. ಇಲ್ಲಿರ್ತಕ್ಕಂತಹ ಜನಗಳು ಕನ್ನಡ ಭಾಷೆಯನ್ನೇ ಮಾತಾಡ್ತಾರೆ. ಕೆಲವೊಂದು ಭಾಷೆಗಳಲ್ಲಿ ಮಾತಾಡ್ತಕ್ಕಂತಹ ಅಕ್ಷರಗಳಲ್ಲಿ ಬದಲಾವಣೆ ಇದೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ, ಕನ್ನಡ ನಾಡಿನ ಪರ್ವತಗಳಿವೆ. ಉದಾಹರಣೆಗೆ ಮಲೆನಾಡಿದೆ, ಬೆಂಗಾಡಿದೆ, ಬಯಲು ಪ್ರದೇಶ ಇದೆ. ಈ ಬೇರೆ ಬೇರೆ ಕಡೆ ನಾವು ಪ್ರಯಾಣದ ಅಡಚಣೆಯಿಂದಾಗಿ ಸಂಪರ್ಕ ಕಡಿದು ಹೋಗಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಖಂಡ ಕರ್ನಾಟಕ ಅಂತಕ್ಕಂತಹ ಉದಾಹರಣೆಗೆ ಸಂದರ್ಭದಲ್ಲಿ ಒಬ್ಬೊಬ್ಬರು ಚಕ್ರವರ್ತಿಗಳ ಇಲ್ಲಿ ಆ ಕಾಲದಲ್ಲಿ ಅವ್ರೇನ್ ಮಾಡ್ತಾ ಇದ್ರು, ಆಳ್ವಿಕೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂಬೈ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಹಾಗೇನೆ ಇಲ್ಲಿ ಮದ್ರಾಸ್ ಕರ್ನಾಟಕ ಇರ್ಬೋದು. ಈ ತರದ ವಿಭಾಗಗಳಾದಂತಹ ಭಾಗಗಳಾದ ಸಂದರ್ಭದಲ್ಲಿ ಕನ್ನಡ ಭಾಷೆ ಅಂತಕ್ಕಂಥದ್ದು ಬೇರೆ ಬೇರೆ ಪ್ರಾಂತೀಯ ಭಾಷೆಗಳಲ್ಲಿ ಈಗ ಅದು ಉಪಭಾಷೆಗಳಾಗಿ ಉಟ್ಕೊಂಡಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ, ಸಹಜವಾಗಿಯೇ ಜನಸಂಪರ್ಕ ಇಲ್ಲಿ ನಾವು ವ್ಯವಹಾರಕ್ಕೆ ಹೋಗಿರ್ಬೋದು ಅಲ್ಲಿ, ಅಥವಾ ಯಾವುದೋ ಕಾರ್ಯದ ನಿಮಿತ್ತ ಆ ಭಾಗದಲ್ಲಿ ನಾವು ಜೀವನವನ್ನ ಮಾಡ್ತಾ ಇರ್ಬೋದು. ಆಗ ಭಾಷೆಯ ಸಂಪರ್ಕ ಇಲ್ಲಿ ಸಹಜವಾಗಿ ಬೇರೆ ಬೇರೆ ಪ್ರಭಾವಗಳು ಬೀರಿರ್ತವೆ. ಉದಾಹರಣೆಗೆ ಧಾರವಾಡ ಕನ್ನಡ ಇರ್ಬೋದು, ಮೈಸೂರು ಕನ್ನಡ ಇರ್ಬೋದು, ಬಿಜಾಪುರ ಕನ್ನಡ ಇರ್ಬೋದು, ಹಾಗೇನೆ ಮಂಗಳೂರು ಕನ್ನಡ, ಹೀಗೆ ಹಲವು ಉಪಭಾಷೆಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ನೋಡಿ, ಕನ್ನಡಿಗರಿಗೆ ಗಡಿ ಪ್ರಾಂತ್ಯದ ಇಲ್ಲಿ ಉದಾಹರಣೆಗೆ ಕೇರಳ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶ, ಈ ಎಲ್ಲಾ ನಾಡುಗಳು ಈ ರಾಜ್ಯಗಳ ಮಧ್ಯದಲ್ಲಿ ನಾವು ಇರ್ತಕ್ಕಂಥದ್ದು. ನಮಗೆ ಕೇರಳ ಗಡಿನಾಡಿದೆ, ಮಹಾರಾಷ್ಟ್ರ ಗಡಿನಾಡಿದೆ, ಗೋವಾ ಗಡಿನಾಡಿದೆ, ತೆಲಂಗಾಣ ಗಡಿನಾಡು, ಆಂಧ್ರ ಪ್ರದೇಶ, ತಮಿಳುನಾಡು, ಇವೆಲ್ಲವೂ ಸುತ್ತುವರೆದಿರ್ತಕ್ಕಂಥದ್ದು. ಆದ್ರೆ ಆ ಗಡಿನಾಡಿನ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅಲ್ಲಿ ಮಾತನಾಡ್ತಾ ಇರ್ತಕ್ಕಂತಹ ತೆಲುಗಿನ ಒಂದು ಪ್ರಭಾವ ಆಗ್ಬೋದು, ಅಥವಾ ಮಲಯಾಳಂ ಭಾಷೆಯ ಪ್ರಭಾವ ಆಗ್ಬೋದು, ಮಹಾರಾಷ್ಟ್ರ ಮರಾಠಿ ಭಾಷೆಯ ಪ್ರಭಾವ ಆಗ್ಬೋದು. ಹೀಗಾಗಿ
ಅಲ್ಲಿ ಉಪಭಾಷೆಗಳು ಎಲ್ಲೋ ಒಂದ್ ಕಡೆ ಉಟ್ಕೊಳ್ತವೆ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಕನ್ನಡದ ಇಲ್ಲಿ ಉದಾಹರಣೆಗೆ ಗುಲ್ಬರ್ಗ ಆದ್ದರಿಂದ ಇಲ್ಲಿ ಉಪಭಾಷೆ ತುಂಬಾ ಭಿನ್ನವಾಗಿದೆ. ಯಾಕೆಂದ್ರೆ ಅಲ್ಲಿ ಮರಾಠಿಯ ಪ್ರಭಾವ ಇಲ್ಲಿ ಗುಲ್ಬರ್ಗದಲ್ಲಿ ಅಥವಾ ಕಲಬುರ್ಗಿ ಇಲ್ಲಿ ಮರಾಠರ ಪ್ರಭಾವ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಇಲ್ಲಿ ಕೆಲವೊಂದು ಪ್ರಾಂತ್ಯದಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಬೇರೆ ಬೇರೆ ವೈಲಕ್ಷಣ್ಯಗಳು ಇಲ್ಲಿ ಕಾಣಿಸ್ತಾ ಹೋಗ್ಬೋದು. ಉದಾಹರಣೆಗೆ ಇಲ್ಲಿ ಮೈಸೂರು ಕಡೆ ನಾವು ನೋಡೋದಾದ್ರೆ ನೋಡಿ, ಎ ಮತ್ತೆ ಈ ಅಕ್ಷರಗಳ ನಡುವೆ ವ್ಯತ್ಯಾಸ ಇದೆ. ನೋಡಿ, ಮೈಸೂರಿನ ಕಡೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮನೆ ಅಂತ ಕರಿತೀವಿ. ಆದ್ರೆ ನಾವು ಧಾರವಾಡದ ಕಡೆ ಹೋದ್ರೆ ಅಲ್ಲಿ ಮನಿ, ಮನೆ ಮನಿ, ಅಲ್ಲಿ ಈ ಅಕ್ಷರದ ಒಂದು ಅಂತ್ಯವ ಅಕ್ಷರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಆನೆ ಆನಿ, ಹಾಗೇನೆ ಕುದುರೆ ಕುದುರಿ, ಒಂಟೆ ಇಲ್ಲಿ ಒಂಟಿ ಅಂತಕ್ಕಂಥದ್ದು ಈ ತರದ ಪದಗಳಲ್ಲಿ ಉಟ್ಕೊಳ್ತಾ ಓದೋ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಇನ್ನು ಮುಂದುವರೆದಂತೆ ನಾವು ನೋಡೋದಾದ್ರೆ ಇಲ್ಲಿ ಮೈಸೂರು ಕನ್ನಡದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಲೇಜು, ಅಲ್ಲಿ ಕಾಲೇಜ ಅಂತ ಇದೆ. ಧಾರವಾಡದಲ್ಲಿ ಕಾಲೇಜ ಅಂದ್ರೆ ನಾವು ಇಲ್ಲಿ ಕಾಲೇಜು ಅಂತ ಕರಿತೀವಿ. ಬಟ್ಟಲು ಬಟ್ಟಲ ಅಂತಕ್ಕಂಥದ್ದು, ಹೋಟೆಲು ಹೋಟಲ ಅಂತಕ್ಕಂಥದ್ದು. ಹಾಗೇನೆ ನಾವು ಮೈಸೂರಿನ ಭಾಗದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಉಪಭಾಷೆಗಳು ಹೇಗೆ ವಿಭಿನ್ನವಾಗಿರ್ತವೆ ಅಂತಂದ್ರೆ ಮೈಸೂರು ಭಾಗದಲ್ಲಿ ನಾವೇನ್ ಮಾಡ್ತೀವಿ, ಹುಡುಗ ಬಹಳ ಚುರುಕಾಗಿದ್ದಾನೆ ಅಂತ ಹೇಳಿದ್ರೆ ಧಾರವಾಡದ ಕಡೆ ಏನ್ ಹೇಳ್ತಾರಪ್ಪ ಅಂದ್ರೆ ಬಾಲಕ ಬಹಳ ಶಾಣ್ಯ ಅದಾನ ಅಂತಕ್ಕಂತಹ ಭಾಷೆಗಳು ಇಟ್ಕೊಳ್ತವೆ. ಈಗಿನ ಇದೆಲ್ಲ ಈಗ ಮೈಸೂರು ಕಡೆ ನಾವು ತಿಂಡಿ ಅಂದ್ರೆ ಆಹಾರ ತಿನಿಸು ಅಂತ ಮೈಸೂರು ಕಡೆ ಕರೆದ್ರೆ, ಅದೇ ಧಾರವಾಡದ ಕಡೆ ಏನಂತಾರಪ್ಪ ಅಂದ್ರೆ ತೀಟೆ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ. ಹಾಗೇನೆ ಇನ್ನೊಂದ್ ಕಡೆ ಮೈಸೂರಿನ ಕಡೆ ಏನ್ ಮಾಡ್ತೀವಪ್ಪ ಅಂದ್ರೆ ಬಚ್ಚಲು ಎಂದರೆ ಚರಂಡಿ ಎಂದರ್ಥ. ಆದ್ರೆ ಧಾರವಾಡದ ಕಡೆ ಬಚ್ಚಲು ಅಂತ ಅಂದ್ರೆ ಸ್ನಾನದ ಮನೆ ಅಂತ ಒಂದು ಅರ್ಥ ವ್ಯತ್ಯಾಸಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕನ್ನಡ ಭಾಷೆನೆ ಅದ್ರ ಉಪಭಾಷೆಗಳಲ್ಲಿ ಹೇಗೆಲ್ಲ ಅರ್ಥ ವ್ಯತ್ಯಾಸ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನಾವಿಲ್ಲಿ ತಾಯಿಯನ್ನ ಅಮ್ಮ ಅಂತ ಕರಿತೀವಿ. ಅಮ್ಮ ಎಂಬುದು ಮೈಸೂರು ಕಡೆ ತಾಯಿ ಎಂದರ್ಥ. ಆದ್ರೆ ಹಾಗೇನೆ ನಾವು ಈ ಧಾರವಾಡದ ಕಡೆ ಏನಂತ ಹೇಳ್ತೀವಿ, ಅಮ್ಮ ಅಂದ್ರೆ ವಿಧುವೆ ಎನ್ನುವಂತಹ ಅರ್ಥವನ್ನು ಕೂಡ ಇಲ್ಲಿ ಕೊಡ್ತಾ ಇರ್ತಕ್ಕಂತಹ ಈ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಈಗ ಉದಾಹರಣೆಗೆ ನಾವು ಮೈಸೂರು ಕನ್ನಡದಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಹೋಟೆಲ್ ಅಂತ ಕರೆದ್ರೆ ಅವರು ಖಾನಾವಳಿ ಅನ್ನುವಂತಹದ್ದು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ರೀತಿ ಅಕ್ಷರ ವ್ಯತ್ಯಾಸಗಳಾಗ್ತಾ ಹೋಗ್ತವೆ. ಈಗೆಲ್ಲ ಉಪಭಾಷೆಗಳು ಉಟ್ಕೊಂಡು ಅಂತಕ್ಕಂಥದ್ದು. ಈಗ ಗೋಡೆ, ಈಗ ನಾವು ಏನ್ ಮಾಡ್ತೀವಿ, ಕೋಟೆ ಅಂತ ಕರಿತೀವಿ, ಅವರು ಕ್ವಾಟಿ ಅಂತ ಕರಿತಾ ಹೋಗ್ತಾರೆ. ಗೋಡೆ ಅಂತ ಕರಿತೀವಿ ನಾವು, ಅವರು ಗ್ವಾಡಿ ಅಂತ ಕರಿತಾ ಹೋಗ್ತಾರೆ. ಹೀಗೆ ಭಾಷೆಗಳು ಈ ಪ್ರಭಾವ ಅಥವಾ ಗಡಿನಾಡಿನ ಭಾಷೆಗಳ ಪ್ರಭಾವದಿಂದ ಅಲ್ಲಿ ಉಪಭಾಷೆಗಳು ಈ ರೀತಿ ಅರ್ಥ ವ್ಯತ್ಯಾಸವನ್ನ ಕಂಡುಕೊಳ್ತಾ ಇದ್ದೇವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಈ ಮಂಗಳೂರು ಕನ್ನಡದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಹವ್ಯಕರ ಅಥವಾ ಗೌಡ ಜನಾಂಗದರ ಆಡುನುಡಿಗಳ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಕರ್ನಾಟಕ ಏಕೀಕರಣಕ್ಕೆ ಮೊದಲು ಮದರಾಸ್ ಪ್ರಾಂತ್ಯದ ಆಡಳಿತಕ್ಕೆ ಸೇರಿದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ತುಳು, ಕೊಂಕಣಿ, ಮಲಯಾಳಂ ಈ ಭಾಷೆಗಳ ಪ್ರಭಾವವಲ್ಲದೆ ಇಂಗ್ಲಿಷ್ ಶಿಕ್ಷಣದ ಪ್ರಭಾವವು ಕೂಡ ಆ ಒಂದು ಈ ಮಂಗಳೂರಿನ ಕನ್ನಡದ ಭಾಷೆಯ ಮೇಲೆ ಪ್ರಭಾವವನ್ನು ಬೀರಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಉದಾಹರಣೆಗೆ ಈ ಮಂಗಳೂರಿನ ಕಡೆ ಯಾವ ರೀತಿ ಹವ್ಯಕ ಕನ್ನಡವನ್ನ ಮಾತನಾಡ್ತಕ್ಕಂತಹ ಜನ ಇದ್ದಾರೆ. ಉದಾಹರಣೆಗೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ತೆಳ್ಳಗಿದ್ದಾನೆ ಅಂತ ಅಂದ್ರೆ ನಾವು ಇಲ್ಲಿ ಮೈಸೂರು ಕನ್ನಡದಲ್ಲಿ, ಮಂಗಳೂರಿನಲ್ಲಿ ಸಪೂರ ಅಂತ ಕರೀತಾರೆ. ಹಾಗೇನೆ ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಬೆಳ್ಳ ಅಂತ ಅಂದ್ರೆ ಅಲ್ಲಿ ನದಿ ಪ್ರವಾಹ ಅಂತ ಹೇಳ್ತಾರೆ. ಹಾಗೇನೆ ಹವ್ಯಕ ಇಲ್ಲಿ ತೋಟ ಅಥವಾ ಕುಂದಾಪುರ, ಪೂರ್ವಗೌಡ ಹೀಗೆ ನುಡಿಗಳು ಕ್ರಿಯಾಪದವಾಗಿವೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಅವನೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ಬೇರೆ ಬೇರೆ ನುಡಿಗಳನ್ನ ನಾವಿಲ್ಲಿ ನೋಡ್ಬೋದು. ಹವ್ಯಕ ಕನ್ನಡದ ವಿಭಿನ್ನತೆಗಳೇನು, ತುಳುವಿನ ಒಂದು ಪ್ರಭಾವದಿಂದ ಯಾವ ರೀತಿ ಉದಾಹರಣೆಗೆ ನಾವು ನೋಡೋದಾದ್ರೆ ಇಲ್ಲಿ ಮಾರಾಯ ಅಂತ ಹೇಳ್ತಾರೆ ಅವರು. ಇಲ್ಲಿ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಮಾರಾಯ ಎನ್ನುವಂತಹ ಪದ ಆಗಿರ್ಬೋದು. ಇನ್ನೊಂದ್ ಕಡೆ ಇವನ ಹವ್ಯಕ ಅಥವಾ ಕುಂದಾಪುರ ಭಾಷೆಗಳಲ್ಲಿ ಏನ್ ಮಾರಾಯ, ಏನು ಇವ ಅಂತಕ್ಕಂಥದ್ದು, ಉಂಟು ಅನ್ನುವಂತಹ ಪದ, ಈ ತರದ ಪದಗಳು ಇವೆಲ್ಲವೂ ಕೂಡ ಹವ್ಯಕ
ವಾಗಿ ಹುಟ್ಟಿರ್ತಕ್ಕಂಥದ್ದು. ಇವನ್ನ ನಾವು ಮಂಗಳೂರು ಉಪ ಕನ್ನಡದ ಉಪಭಾಷೆಗಳು ಅಂತ ನಾವು ಕರಿತಾ ಹೋಗ್ಬೋದು. ಅಲ್ಲಿ ಅಡಿಕೆ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಅಲ್ಲೇನ್ ಮಾಡ್ತಾ ಇದ್ರೆ ಕಾಕೆ, ಇಲ್ಲಿ ಕಾಗೆ ಅಂತ ನಾವು ಕರಿತೀವಿ. ಅಲ್ಲಿ ನಡೆ ಅಂತ ಅಂದ್ರೆ ಇಲ್ಲಿ ನಡಿ ಅಂತಕ್ಕಂಥದ್ದು. ಈ ತರದ ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಗುಲ್ಬರ್ಗಾ ಕನ್ನಡದಲ್ಲಿ ಸಾವಿರಾರು ವರ್ಷಗಳ ಇಂದ ನಾವು ಗುಲ್ಬರ್ಗಾ ಕನ್ನಡವನ್ನ ತಿರುಳುಗನ್ನಡದ ಪ್ರದೇಶವಾಗಿದ್ದಂತಹ ಗುಲ್ಬರ್ಗಾ ಕನ್ನಡ ಈಗ ಏನಾಗಿದೆಯಪ್ಪ ಅಂದ್ರೆ ಅಲ್ಲಿ ಆದಿಲ್ ಶಾಹಿ ಆಡಳಿತಕ್ಕೆ ಒಳಪಟ್ಟು ಅಲ್ಲಿ ಉರ್ದು ಆಡಳಿತ ಭಾಷೆಯಾದ ಕಾರಣ ರಾಯಚೂರು, ಬಿಜಾಪುರ, ಗುಲ್ಬರ್ಗಾ ಇಲ್ಲಿ ಕನ್ನಡದ ಒಳ ಪ್ರಭೇದಗಳು ಉಂಟಾಗಿದ್ದಾವೆ ಅಂತಕ್ಕಂಥದ್ದು. ಅಲ್ಲಿ ಉರ್ದು ಭಾಷೆಯ ಪ್ರಭಾವ ಅಲ್ಲಿ ಉಂಟಾಗಿದೆ. ಯಾಕೆಂದ್ರೆ ಆದಿಲ್ ಶಾಹಿ ಮನೆತನ ಆಳ್ವಿಕೆ ಮಾಡಿರ್ತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಉರ್ದುವಿನ ಪ್ರಭಾವ ಕನ್ನಡದ ಭಾಷೆಯ ಮೇಲೆ ಆಗಿದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲೂ ಕೂಡ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಕಾಗೆ, ಕಾಗಿ, ಬೆಣ್ಣೆ, ಬೆಣ್ಣಿ, ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ಹೊಳೆ, ಹೊಳಿ ಅಂತಕ್ಕಂಥದ್ದು ಈ ತರದ ಪದಗಳನ್ನ ಅಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಇಲ್ಲಿ ಈ ರೀತಿಯಾಗಿ ರಕಾರ ಆಗಿರ್ಬೋದು, ಲಕಾರ ಉದಾಹರಣೆಗೆ ಬಳ್ಳಾರಿ ಕಡೆ ರಕಾರ ಮತ್ತೆ ಇಲ್ಲಿ ಲಕಾರವಾಗುವಂತಹ ಪದಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಈ ಭಾಷಾ ಪ್ರಭೇದಗಳು ಈ ರೀತಿ ಹೇಗೆ ನಮ್ಮ ರಾಜ್ಯ ಎಲ್ಲ ಒಂದ್ ಕಡೆ ಯಾವ ರೀತಿ ವಿಭಾಗವನ್ನ ಆಯ್ತು ಏಕೀಕರಣ ಕಾಲಘಟ್ಟದಲ್ಲಿ, ಹಾಗೇನೆ ಈ ಗಡಿನಾಡಿನ ಪ್ರಾಂತ್ಯಗಳಾಗಿರ್ಬೋದು ಈ ತರದ ಸಂದರ್ಭದಲ್ಲಿ ಇಲ್ಲಿ ಧಾರವಾಡ ಕನ್ನಡ, ಹಾಗೇನೆ ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಗುಲ್ಬರ್ಗಾ ಕನ್ನಡ ಈ ರೀತಿ ಉಪಭಾಷೆಗಳು ಅಲ್ಲಿಯ ಗಡಿ ಪ್ರದೇಶದ ಅಥವಾ ಅಲ್ಲಿಯ ಗಡಿ ಪ್ರದೇಶದಲ್ಲಿ ಮಾತನಾಡ್ತಕ್ಕಂತಹ ಮಾತೃಭಾಷೆಗಳ ಪ್ರಭಾವದಿಂದಾಗಿ ಕನ್ನಡ ಭಾಷೆಗೆ ಈ ರೀತಿ ಪ್ರಭಾವ ಬೀರಿ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇಲ್ಲಿ ಉಪಭಾಷೆಗಳು ಉಟ್ಕೊಂಡು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಕನ್ನಡದ ಉಪಭಾಷೆಗಳು ಹೇಗೆಲ್ಲ ಉಟ್ಕೊಂಡು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಸಿದ್ದೀನಿ. ಇದಿಷ್ಟನ್ನ ತಿಳ್ಕೊಂಡು ನೀವು ಪರೀಕ್ಷೆಯಲ್ಲಿ ಬರೆದು ಉತ್ತಮ ಅಂಕಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಬೇರೆ ಬೇರೆ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.